ಓಂ ಶಾಂತಿ. ದಿನಾಂಕ 5-4-2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ, ಆಗ ನೀವು ಸಂತೃಪ್ತರಾಗುತ್ತೀರಿ. ದೃಷ್ಟಿಯಿಂದ ಸಂತೃಪ್ತರಾಗುವುದು ಅಂದರೆ ವಿಶ್ವದ ಮಾಲೀಕರಾಗುವುದು. ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ, ಆಗ ನೀವು ಸಂತೃಪ್ತರಾಗುತ್ತೀರಿ. ದೃಷ್ಟಿಯಿಂದ ಸಂತೃಪ್ತರಾಗುವುದು ಅಂದರೆ ವಿಶ್ವದ ಮಾಲೀಕರಾಗುವುದು. ಪ್ರಶ್ನೆ: ದೃಷ್ಟಿಯಿಂದ ಸಂತೃಪ್ತಪಡಿಸುವಂತಹ ಸ್ವಾಮಿ ಸದ್ಗುರು, ಇದರ ವಾಸ್ತವಿಕ ಅರ್ಥವೇನು? ದೃಷ್ಟಿಯಿಂದ ಸಂತೃಪ್ತಪಡಿಸುವಂತಹ ಸ್ವಾಮಿ ಸದ್ಗುರು, ಇದರ ವಾಸ್ತವಿಕ ಅರ್ಥವೇನು? ಉತ್ತರ: ಆತ್ಮಕ್ಕೆ ತಂದೆಯ ಮೂಲಕ ಯಾವ ಮೂರನೇ ನೇತ್ರ ಸಿಕ್ಕಿದೆ ಹಾಗೂ ಆ ಕಣ್ಣಿನಿಂದ ತಂದೆಯನ್ನು ಪರಿಚಯಿಸಿದಾಗ ಸಂತೃಪ್ತರಾಗುತ್ತಾರೆ, ಅಂದರೆ ಸದ್ಗತಿ ಸಿಗುತ್ತದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ನೀವು ನನ್ನೊಂದಿಗೆ ದೃಷ್ಟಿ ಬೆಳೆಸಿ, ಅಂದರೆ ನನ್ನನ್ನು ನೆನಪು ಮಾಡಿ. ಉಳಿದ ಸಂಘವನ್ನು ಬಿಟ್ಟು ನನ್ನೊಬ್ಬನ ಸಂಘವನ್ನು ಜೋಡಿಸಿದಾಗ ಅಸಂತುಷ್ಟ ಅಂದರೆ ಕಂಗಾಲರಿಂದ ಸಂತೃಪ್ತ ಅಂದರೆ ಸಾಹುಕಾರರಾಗುತ್ತೀರಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಯಾರ ಬಳಿ ಬರುತ್ತಾರೆ? ಆತ್ಮೀಯ ತಂದೆಯ ಬಳಿ. ನಾವು ಶಿವಬಾಬನ ಬಳಿ ಹೋಗುತ್ತೇವೆಂದು ತಿಳಿಯುತ್ತಾರೆ. ಇದನ್ನು ಸಹ ತಿಳಿದಿದ್ದಾರೆ, ಶಿವಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಮಕ್ಕಳಿಗೆ ಈ ನಿಶ್ಚಯವೂ ಇರಬೇಕು, ಅವರು ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ, ಅಂದ ಹಾಗೆ ಸುಪ್ರೀಂ ಗುರುವೂ ಆಗಿದ್ದಾರೆ. ಸುಪ್ರೀಂಗೆ ಪರಮ ಎನ್ನಲಾಗುತ್ತದೆ. ಅವರೊಬ್ಬರನ್ನೇ ನೆನಪು ಮಾಡಬೇಕು. ದೃಷ್ಟಿಯಿಂದ ಸಂತೃಪ್ತಿಪಡಿಸುತ್ತಾರೆ. ದೃಷ್ಟಿಯಿಂದ ಸಂತೃಪ್ತಪಡಿಸು ಸ್ವಾಮಿ ಸದ್ಗುರು ಎಂಬ ಗಾಯನ ಇದೆ. ಅದರ ಅರ್ಥ ಬೇಕು. ಯಾರನ್ನು ದೃಷ್ಟಿಯಿಂದ ಸಂತೃಪ್ತಪಡಿಸುವುದು? ಖಂಡಿತ ಇಡೀ ಜಗತ್ತಿಗಾಗಿ ಎಂದು ಹೇಳಬೇಕು. ಏಕೆಂದರೆ ಸರ್ವರ ಸದ್ಗತಿದಾತನಾಗಿದ್ದಾರೆ. ಸರ್ವರನ್ನು ಈ ಪತಿತ ಜಗತ್ತಿನಿಂದ ಕರೆದೊಯ್ಯುವವರಾಗಿದ್ದಾರೆ. ಈಗ ಯಾವ ದೃಷ್ಟಿ? ಈ ಕಣ್ಣುಗಳ ದೃಷ್ಟಿಯೇನೋ ಅಲ್ಲ, ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ. ಇದರಿಂದ ಇವರು ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆಂದು ಆತ್ಮ ತಿಳಿಯುತ್ತದೆ. ನನ್ನನ್ನು ನೆನಪು ಮಾಡಿ ಎಂದು ತಂದೆ ಆತ್ಮಗಳಿಗೆ ಸಲಹೆ ಕೊಡುತ್ತಾರೆ. ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ, ಆತ್ಮಗಳೇ ಪತಿತ ತಮೋಪ್ರಧಾನ ಆಗಿದೆ. ಈಗ ಇದು ನಿಮ್ಮ 84ನೇ ಜನ್ಮ ಆಗಿದೆ. ಈ ನಾಟಕ ಪೂರ್ಣವಾಗುತ್ತದೆ. ಖಂಡಿತ ಪೂರ್ಣ ಆಗಲೂ ಬೇಕು. ಪ್ರತಿ ಕಲ್ಪ ಹಳೆಯ ಜಗತ್ತಿನಿಂದ ಹೊಸದು ಆಗುತ್ತದೆ. ಹೊಸದು ನಂತರ ಹಳೆಯದಾಗುತ್ತದೆ. ಹೆಸರು ಸಹ ಬೇರೆ ಇದೆ. ಹೊಸ ಜಗತ್ತಿನ ಹೆಸರು ಸತ್ಯುಗ ಎಂದಿದೆ. ತಂದೆಯು ತಿಳಿಸಿಕೊಟ್ಟಿದ್ದಾರೆ, ಮೊದಲು ನೀವು ಸತ್ಯುಗದಲ್ಲಿದ್ದೀರಿ, ಅನಂತರ ಪುನರ್ಜನ್ಮ ಪಡೆದು 84 ಜನ್ಮ ಕಳೆದಿರಿ. ಈಗ ನಿಮ್ಮ ಆತ್ಮ ತಮೋಪ್ರಧಾನ ಆಗಿದೆ. ತಂದೆಯನ್ನು ನೆನಪು ಮಾಡಿದರೆ ಸಂತೃಪ್ತರಾಗುತ್ತೀರಿ. ತಂದೆ ಸನ್ಮುಖದಲ್ಲಿ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ನಾನು ಯಾರು? ಪರಮಪಿತ ಪರಮಾತ್ಮ. ತಂದೆ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ದೇಹ ಅಭಿಮಾನ ಆಗದಿರಿ. ಆತ್ಮ ಅಭಿಮಾನಿಯಾಗಿ ನೀವು ನನ್ನೊಂದಿಗೆ ದೃಷ್ಟಿ ಬೆಳೆಸಿದರೆ ನೀವು ಸಂತೃಪ್ತರಾಗುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತೀರಿ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆತ್ಮವೇ ಓದುತ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ಎಷ್ಟು ಚಿಕ್ಕದಾಗಿದೆ. ಯಾವಾಗ ಇಲ್ಲಿಗೆ ಬರುತ್ತದೆ ಆಗ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ. ಪುನಃ ಅದೇ ಪಾತ್ರವನ್ನು ಪುನರಾವೃತ್ತಿ ಮಾಡಬೇಕು. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಆತ್ಮ ಪತಿತ ಆಗಿದೆ. ಈಗ ಆತ್ಮದಲ್ಲಿ ಯಾವುದೇ ತಾಕತ್ತು ಉಳಿದಿಲ್ಲ. ಈಗ ಆತ್ಮ ಸಂತೃಪ್ತವಾಗಿಲ್ಲ, ಅಸಂತುಷ್ಟ ಅಂದರೆ ಕಂಗಾಲಾಗಿದೆ. ಪುನಃ ಹೇಗೆ ಸಂತೃಪ್ತ ಆಗುವುದು? ಈ ಶಬ್ದ ಭಕ್ತಿ ಮಾರ್ಗದ್ದಾಗಿದೆ. ಇದರ ಬಗ್ಗೆ ತಂದೆ ತಿಳಿಸುತ್ತಾರೆ. ವೇದ, ಶಾಸ್ತ್ರ, ಚಿತ್ರ ಇತ್ಯಾದಿಯ ಮೇಲೂ ತಿಳಿಸುತ್ತಾರೆ.
ನೀವೀ ಚಿತ್ರವನ್ನು ಶ್ರೀಮತದಂತೆ ಮಾಡಿದ್ದೀರಿ. ಆಸುರಿ ಮತದಂತೆ ಸಾಕಷ್ಟು ಅನೇಕ ಚಿತ್ರವನ್ನು ಮಾಡಿದ್ದಾರೆ. ಅವರಿಗೆ ಯಾವುದೇ ಆಕ್ಯುಪೇಷನ್ ಅಂದರೆ ಕರ್ತವ್ಯ ಇಲ್ಲ. ಇಲ್ಲಂತೂ ತಂದೆ ಬಂದು ಮಕ್ಕಳಿಗೆ ಓದಿಸುತ್ತಾರೆ. ಭಗವಾನ್ ವಾಚ ಇದೆ ಅಂದ ಮೇಲೆ ಅವರ ಜ್ಞಾನವಾಯಿತು. ಇವರು ಈ ವಿಷಯದ ಶಿಕ್ಷಕರಾಗಿದ್ದಾರೆಂದು ವಿದ್ಯಾರ್ಥಿ ತಿಳಿಯುತ್ತಾನೆ. ಇಲ್ಲಿ ನೀವು ಮಕ್ಕಳು ತಿಳಿದಿದ್ದೀರಿ. ಪಾರಲೌಕಿಕ ತಂದೆ ಒಂದೇ ಬಾರಿ ಬಂದು ಇಂತಹ ಅದ್ಭುತ ವಿದ್ಯೆಯನ್ನು ಓದಿಸುತ್ತಾರೆ. ಈ ವಿದ್ಯೆ ಮತ್ತು ಆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಆ ವಿದ್ಯೆಯನ್ನು ಓದುತ್ತಾ ಓದುತ್ತಾ ರಾತ್ರಿಯಾಗುತ್ತದೆ. ಈ ವಿದ್ಯೆಯಿಂದ ಹಗಲಿನೆಡೆಗೆ ಹೊರಟು ಹೋಗುತ್ತಾರೆ. ಆ ವಿದ್ಯಾಭ್ಯಾಸವನ್ನಂತೂ ಜನ್ಮ ಜನ್ಮಾಂತರ ಓದುತ್ತಾ ಬಂದಿದ್ದಾರೆ. ಇದರಲ್ಲಂತೂ ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ, ಆತ್ಮ ಯಾವಾಗ ಪವಿತ್ರ ಆಗುತ್ತದೆ ಆಗ ಧಾರಣೆ ಆಗುತ್ತದೆ. ಸಿಂಹಿಣಿಯ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ಉಳಿಯುವುದಕ್ಕೆ ಸಾಧ್ಯ ಎಂದು ಹೇಳುತ್ತಾರೆ. ನೀವು ಮಕ್ಕಳು ತಿಳಿದಿದ್ದೀರಿ, ನಾವೀಗ ಚಿನ್ನದ ಪಾತ್ರೆ ಆಗುತ್ತಿದ್ದೇವೆ. ಆಗಬೇಕಿರುವುದಂತೂ ಮನುಷ್ಯನೇ, ಆದರೆ ಆತ್ಮ ಸಂಪೂರ್ಣ ಪವಿತ್ರ ಆಗಬೇಕು. 24 ಕ್ಯಾರೆಟ್ ಆಗಿತ್ತು, ಈಗ 9 ಕ್ಯಾರೆಟ್ ಆಗಿ ಹೋಗಿದೆ. ಆತ್ಮದ ಜ್ಯೋತಿ ಯಾವುದು ಬೆಳಗಿತ್ತು, ಈಗ ಅದು ನಂದು ಹೋಗಿದೆ. ಬೆಳಗಿರುವ ಜ್ಯೋತಿ ಹಾಗೂ ನಂದು ಹೋಗಿರುವುದರಲ್ಲಿ ಅಂತರ ಇದೆ. ಜ್ಯೋತಿ ಹೇಗೆ ಬೆಳಗಿದೆ ಮತ್ತು ಪದವಿಯನ್ನು ಹೇಗೆ ಪಡೆದಿದೆ ಇದನ್ನು ತಂದೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಯಾರು ನನ್ನನ್ನು ಚೆನ್ನಾಗಿ ನೆನಪು ಮಾಡುತ್ತಾರೆ, ನಾನು ಸಹ ಅವರನ್ನು ಚೆನ್ನಾಗಿ ನೆನಪು ಮಾಡುತ್ತೇನೆ. ಇದನ್ನು ಸಹ ಮಕ್ಕಳು ತಿಳಿದಿದ್ದಾರೆ. ದೃಷ್ಟಿಯಿಂದ ಸಂತೃಪ್ತಿ ಪಡಿಸುವವರು ಒಬ್ಬರೇ ತಂದೆ ಸ್ವಾಮಿಯಾಗಿದ್ದಾರೆ. ಇವರ ಆತ್ಮನು ಸಂತೃಪ್ತ ಆಗುತ್ತದೆ. ನೀವೆಲ್ಲರೂ ಪತಂಗ ಆಗಿದ್ದೀರಿ. ಅವರನ್ನು ಪರಂಜ್ಯೋತಿ ಎನ್ನುತ್ತಾರೆ. ಕೆಲವು ಪತಂಗ ಕೇವಲ ಸುತ್ತಾಡಿಕೊಂಡು ಬರುತ್ತವೆ. ಕೆಲವೊಂದು ಚೆನ್ನಾಗಿ ಗುರುತಿಸಿ ಬದುಕಿದ್ದು ಸಾಯುತ್ತವೆ. ಕೆಲವು ಪತಂಗ ಸುತ್ತಾಕಿ ಹೊರಟು ಹೋಗುತ್ತವೆ. ನಂತರ ಕೆಲವೊಮ್ಮೆ ಬರುತ್ತವೆ, ಅನಂತರ ಹೊರಟು ಹೋಗುತ್ತವೆ. ಈ ಸಂಗಮಧ್ಯೆ ಎಲ್ಲ ಗಾಯನವಿದೆ. ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತದೆ ಅದರದ್ದೇ ಶಾಸ್ತ್ರವನ್ನು ಮಾಡುತ್ತಾರೆ. ತಂದೆ ಒಂದೇ ಬಾರಿ ಬಂದು ಆಸ್ತಿ ಕೊಟ್ಟು ಹೊರಟು ಹೋಗುತ್ತಾರೆ. ಪಾರಲೌಕಿಕ ತಂದೆ ಖಂಡಿತ ಅಪರಿಮಿತದ ಆಸ್ತಿ ಕೊಡುತ್ತಾರೆ. 21 ಪೀಳಿಗೆಯ ಗಾಯನವೂ ಇದೆ. ಸತ್ಯುಗದಲ್ಲಿ ಆಸ್ತಿಯನ್ನು ಯಾರು ಕೊಡುತ್ತಾರೆ? ಭಗವಂತರ ಚೈತನ್ಯ ರಚನೆಗೆ ಅರ್ಧಕಲ್ಪಕ್ಕಾಗಿ ಆಸ್ತಿ ಕೊಡುತ್ತಾರೆ. ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ. ಅವರು ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸ್ವಾಮಿ ಸದ್ಗುರುವೂ ಆಗಿದ್ದಾರೆ. ಭಲೆ ನೀವು ಯಾರಿಗಾದರೂ ಸ್ವಾಮಿ ಸದ್ಗುರು ಎನ್ನುತ್ತಿರಬಹುದು, ಆದರೆ ಒಬ್ಬರೇ ತಂದೆ ಸತ್ಯನಾಗಿದ್ದಾರೆ. ತಂದೆಗೆ ಸದಾಕಾಲ ಟ್ರೂತ್ ಎಂದು ಕರೆಯಲಾಗುತ್ತದೆ. ಆ ಟ್ರೂತ್ ಬಂದು ಏನು ಮಾಡುತ್ತಾರೆ? ಅದೇ ಹಳೆಯ ಜಗತ್ತನ್ನು ಸತ್ಯಖಂಡ ಮಾಡಿಬಿಡುತ್ತಾರೆ. ನಾವು ಸತ್ಯಖಂಡಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಸತ್ಯಖಂಡ ಇದ್ದಾಗ ಬೇರೆಲ್ಲ ಖಂಡ ಇರಲಿಲ್ಲ. ಇವೆಲ್ಲ ಕೊನೆಯಲ್ಲಿ ಬರುತ್ತವೆ. ಸತ್ಯಖಂಡದ ಬಗ್ಗೆ ಯಾರೊಬ್ಬರಿಗೂ ಗೊತ್ತೇ ಇಲ್ಲ. ಬಾಕಿ ಈಗ ಯಾವ ಖಂಡ ಇದೆ ಇದಂತೂ ಎಲ್ಲರಿಗೂ ಗೊತ್ತಿದೆ. ತನ್ನ ತನ್ನ ಧರ್ಮಸ್ಥಾಪಕರನ್ನು ತಿಳಿದಿದ್ದಾರೆ. ಉಳಿದಂತೆ ಸೂರ್ಯವಂಶಿ, ಚಂದ್ರವಂಶಿ ಹಾಗೂ ಈ ಸಂಗಮಯುಗಿ ಬ್ರಾಹ್ಮಣ ಕುಲವನ್ನು ಯಾರೂ ತಿಳಿದಿಲ್ಲ. ಪ್ರಜಾಪಿತ ಬ್ರಹ್ಮನನ್ನು ಒಪ್ಪಿಕೊಳ್ಳುತ್ತಾರೆ. ನಾವು ಬ್ರಾಹ್ಮಣರು ಬ್ರಹ್ಮನ ಸಂತಾನರಾಗಿದ್ದೇವೆಂದು ಹೇಳುತ್ತಾರೆ. ಆದರೆ ಅವರು ಕುಕವಂಶಾವಳಿಯಾಗಿದ್ದಾರೆ. ನೀವು ಮುಖವಂಶಾವಳಿ ಆಗಿದ್ದೀರಿ. ಅವರು ಅಪವಿತ್ರರಾಗಿದ್ದಾರೆ. ನೀವು ಮುಖವಂಶಾವಳಿ ಪವಿತ್ರ ಆಗಿದ್ದೀರಿ. ನೀವು ಮುಖವಂಶಾವಳಿಯಾಗಿ ನಂತರ ಕೊಳಕು ಜಗತ್ತು ರಾವಣ ರಾಜ್ಯದಿಂದ ಹೊರಟು ಹೋಗುತ್ತೀರಿ. ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ. ಈಗ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಿ. ಅದಕ್ಕೆ ನಿರ್ವಿಕಾರಿ ಜಗತ್ತು ಎನ್ನುತ್ತಾರೆ. ಜಗತ್ತೇ ಹೊಸದು ಮತ್ತು ಹಳೆಯದಾಗುತ್ತದೆ. ಹೇಗೆ ಆಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ.
ಇದು ಮತ್ಯಾರ ಬುದ್ಧಿಯಲ್ಲಿ ಇಲ್ಲ. ಲಕ್ಷಾಂತರ ವರ್ಷದ ವಿಚಾರವನ್ನು ಯಾರೂ ತಿಳಿಯುವುದಕ್ಕೂ ಸಾಧ್ಯವಿಲ್ಲ. ಇದಂತೂ ಸ್ವಲ್ಪ ಸಮಯದ ಮಾತಾಗಿದೆ. ಇದನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಖಾಸಾಗಿ ಯಾವಾಗ ಭಾರತದಲ್ಲಿ ಧರ್ಮದ ನಿಂದನೆ ಆಗುತ್ತದೆ ಆಗಲೇ ನಾನು ಬರುತ್ತೇನೆಂದು ತಂದೆ ಹೇಳುತ್ತಾರೆ. ಬೇರೆ ಸ್ಥಳದಲ್ಲಂತೂ ನಿರಾಕಾರ ಪರಮಾತ್ಮ ಯಾರು ಎಂಬುದು ಯಾರಿಗೂ ಗೊತ್ತೇ ಇಲ್ಲ. ದೊಡ್ಡ ದೊಡ್ಡ ಲಿಂಗ ಮಾಡಿ ಇಟ್ಟು ಬಿಟ್ಟಿದ್ದಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಆತ್ಮದ ಗಾತ್ರ ಎಂದಿಗೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಹೇಗೆ ಆತ್ಮ ಅವಿನಾಶಿಯಾಗಿದೆ, ಅದೇ ರೀತಿ ತಂದೆನೂ ಅವಿನಾಶಿಯಾಗಿದ್ದಾರೆ. ಅವರು ಸುಪ್ರೀಂ ಆತ್ಮ ಆಗಿದ್ದಾರೆ. ಸುಪ್ರೀಂ ಅಂದರೆ ಅವರು ಸದಾಕಾಲ ಪವಿತ್ರ ಹಾಗೂ ನಿರ್ವಿಕಾರಿ ಆಗಿದ್ದಾರೆ. ನೀವಾತ್ಮಗಳು ಸಹ ನಿರ್ವಿಕಾರಿ ಆಗಿದ್ದೀರಿ. ಜಗತ್ತು ಸಹ ನಿರ್ವಿಕಾರಿ ಆಗಿತ್ತು. ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಎಂದೇ ಕರೆಯಲಾಗುತ್ತದೆ. ಹೊಸ ಜಗತ್ತು ಪುನಃ ಖಂಡಿತ ಹಳೆಯದಾಗುತ್ತದೆ. ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. 2 ಕಲೆ ಕಡಿಮೆ ಚಂದ್ರವಂಶಿ ರಾಜ್ಯವಿತ್ತು. ನಂತರ ಜಗತ್ತು ಹಳೆಯದಾಗುತ್ತಾ ಹೋಗುತ್ತದೆ. ಪುನಃ ಬೇರೆ ಬೇರೆ ಖಂಡ ಬರುತ್ತಾ ಹೋಗುತ್ತದೆ. ಅದಕ್ಕೆ ಬೈಪ್ಲಾಟ್ ಎನ್ನಲಾಗುತ್ತದೆ. ಆದರೆ ಮಿಕ್ಸಪ್ ಆಗುತ್ತದೆ. ಡ್ರಾಮಾದ ಯೋಜನೆಗನುಸಾರ ಏನೆಲ್ಲ ಆಗುತ್ತದೆ ಅದು ನಂತರ ಪುನರಾವೃತ್ತಿ ಆಗುತ್ತದೆ. ಬೌದ್ಧಿಯರ ದೊಡ್ಡ ವ್ಯಕ್ತಿ ಬಂದರೂ ಎಷ್ಟೊಂದು ಮಂದಿಯನ್ನು ಬೌದ್ಧಿ ಧರ್ಮಕ್ಕೆ ಕರೆದೊಯ್ದರು. ಧರ್ಮವನ್ನು ಬದಲಿಸಿಬಿಟ್ಟರು. ಹಿಂದೂಗಳು ತನ್ನ ಧರ್ಮವನ್ನು ತಾವೇ ಬದಲಿಸಿದ್ದಾರೆ. ಏಕೆಂದರೆ ಕರ್ಮ ಭ್ರಷ್ಟ ಆಗುವುದರಿಂದ ಧರ್ಮಭ್ರಷ್ಟರೂ ಆಗುತ್ತಾರೆ. ವಾಮ ಮಾರ್ಗಕ್ಕೆ ಹೊರಟು ಹೋಗಿದ್ದಾರೆ. ಜಗನ್ನಾಥನ ಮಂದಿರದಲ್ಲಿಯೂ ಬಲೆ ಹೋಗಿರಬಹುದು. ಆದರೆ ಯಾರಿಗೂ ಏನೂ ಆಲೋಚನೆ ನಡೆಯುವುದಿಲ್ಲ. ಸ್ವಯಂ ವಿಕಾರಿಯಾಗಿದ್ದಾರೆ. ಆದ್ದರಿಂದ ಅವರುಗಳನ್ನು ಸಹ ವಿಕಾರಿ ಎಂದು ತೋರಿಸಿದ್ದಾರೆ. ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋದರು ಆಗ ಈ ರೀತಿಯಾದರು ಎಂದು ತಿಳಿಯುವುದಿಲ್ಲ. ಆ ಸಮಯದ್ದೇ ಈ ಚಿತ್ರ ಆಗಿದೆ. ದೇವತಾ ಎಂಬ ಹೆಸರಂತೂ ಬಹಳ ಚೆನ್ನಾಗಿದೆ. ಹಿಂದೂ ಅಂತೂ ಹಿಂದೂಸ್ತಾನದ ಹೆಸರಾಗಿದೆ. ನಂತರ ತನ್ನನ್ನು ಹಿಂದೂ ಎಂದು ಹೇಳಿಕೊಂಡಿದ್ದಾರೆ. ಎಷ್ಟೊಂದು ತಪ್ಪಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಬಾಬಾ ಭಾರತದಲ್ಲಿ ಬರುತ್ತಾರೆ. ನಾನು ಹಿಂದೂಸ್ತಾನದಲ್ಲಿ ಬರುತ್ತೇನೆ ಆ ರೀತಿಯಂತೂ ಹೇಳುವುದಿಲ್ಲ. ಇದು ಭಾರತ ಆಗಿದೆ, ಹಿಂದೂಸ್ತಾನ ಅಥವಾ ಹಿಂದೂ ಧರ್ಮ ಅಲ್ಲ. ಮುಸಲ್ಮಾನರು ಹಿಂದೂಸ್ತಾನ ಎಂಬ ಹೆಸರನ್ನಿಟ್ಟಿದ್ದಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದು ಸಹ ಜ್ಞಾನ ಆಗಿದೆ. ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ವಾಮ ಮಾರ್ಗದಲ್ಲಿ ಬರುತ್ತಾ ಭ್ರಷ್ಟಾಚಾರಿಯಾಗಿದ್ದಾರೆ. ಅನಂತರ ಅವರುಗಳ ಎದುರಿಗೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಯಾಗಿದ್ದೀರಿ, ನಾವು ವಿಕಾರಿ ಪಾಪಿಯಾಗಿದ್ದೇವೆಂದು ಹೇಳುತ್ತಾರೆ. ಬೇರೆ ಯಾವುದೇ ಖಂಡದವರು ನಾವು ನೀಚರಾಗಿದ್ದೇವೆ ಅಥವಾ ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ಎಂದು ಈ ರೀತಿ ಹೇಳುವುದಿಲ್ಲ. ಈ ರೀತಿ ಹೇಳುವಂಥವರನ್ನು ಎಂದಿಗೂ ಕೇಳೇ ಇಲ್ಲ. ಸಿಖ್ ಜನರು ಸಹ ಗ್ರಂಥದ ಎದುರಿಗೆ ಕುಳಿತು, ನಾನಕ್ ನೀವು ನಿರ್ವಿಕಾರಿ, ನಾವು ವಿಕಾರಿ, ಆ ರೀತಿ ಎಂದಿಗೂ ಹೇಳುವುದಿಲ್ಲ. ನಾನಕ್ ಪಂಥದವರು ಕಂಕಣ ತೊಡಿಸುತ್ತಾರೆ. ಅದು ನಿರ್ವಿಕಾರಿತನದ ಚಿಹ್ನೆ ಆಗಿದೆ. ಆದರೆ ವಿಕಾರದ ಹೊರತಾಗಿ ಇರಲು ಸಾಧ್ಯವಿಲ್ಲ. ಸುಳ್ಳು ಚಿಹ್ನೆಗಳನ್ನು ಇಟ್ಟುಬಿಟ್ಟಿದ್ದಾರೆ. ಉದಾಹರಣೆಗೆ ಹಿಂದೂ ಜನರು ಜನಿವಾರವನ್ನು ಧರಿಸಿಕೊಳ್ಳುತ್ತಾರೆ. ಪವಿತ್ರತೆಯ ಚಿಹ್ನೆ ಆಗಿದೆ. ಇತ್ತೀಚೆಗಂತೂ ಧರ್ಮವನ್ನು ಸಹ ಒಪ್ಪುವುದಿಲ್ಲ. ಈ ಸಮಯ ಭಕ್ತಿ ಮಾರ್ಗ ನಡೆಯುತ್ತಿದೆ. ಇದಕ್ಕೆ ಭಕ್ತಿ ಸಂಪ್ರದಾಯ ಎನ್ನಲಾಗುತ್ತದೆ. ಸತ್ಯುಗದಲ್ಲಿ ಜ್ಞಾನದ ಸಂಪ್ರದಾಯವಿದೆ. ಸತ್ಯುಗದಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ. ಕಲಿಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ ಯಾರೂ ಆಗಲು ಸಾಧ್ಯವಿಲ್ಲ. ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನಂತೂ ತಂದೆಯೇ ಮಾಡುತ್ತಾರೆ. ಉಳಿದೆಲ್ಲ ಗುರುಗಳಿಂದ ನಿವೃತ್ತಿ ಮಾರ್ಗದವರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತಂದೆ ಹೇಳುತ್ತಾರೆ,
ಇದೇನೆಲ್ಲ ನೀವು ಓದಿದ್ದೀರೋ ಅದರಿಂದ ನಾನು ಸಿಗುವುದಿಲ್ಲ. ನಾನು ಯಾವಾಗ ಬರುತ್ತೇನೆ ಆಗ ಎಲ್ಲರನ್ನೂ ದೃಷ್ಟಿಯಿಂದ ಸಂತೃಪ್ತಪಡಿಸುತ್ತೇನೆ. ದೃಷ್ಟಿಯಿಂದ ಸಂತೃಪ್ತಪಡಿಸು ಸ್ವಾಮಿ ಸದ್ಗುರು ಎಂಬ ಗಾಯನವೂ ಇದೆ. ಇಲ್ಲಿಗೆ ನೀವೇಕೆ ಬರುತ್ತೀರಿ? ಸಂತೃಪ್ತರಾಗಲು, ವಿಶ್ವದ ಮಾಲೀಕರಾಗಲು. ತಂದೆಯನ್ನು ನೆನಪು ಮಾಡಿ ಆಗ ಸಂತೃಪ್ತರಾಗುತ್ತೀರಿ. ಈ ರೀತಿ ಮಾಡುವುದರಿಂದ ನೀವು ಈ ದೇವತೆ ಆಗುತ್ತೀರೆಂದು ಎಂದಿಗೂ ಯಾರೂ ಹೇಳುವುದಿಲ್ಲ. ತಂದೆಯೇ ಹೇಳುತ್ತಾರೆ, ನೀವು ಈ ದೇವತೆ ಆಗಬೇಕು. ಈ ಲಕ್ಷ್ಮೀನಾರಾಯಣ ಹೇಗೆ ಆದರು? ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ. ಇವರೇ 84 ಜನ್ಮ ತೆಗೆದುಕೊಂಡು ಪತಿತರಾಗಿದ್ದಾರೆ. ಪುನಃ ನಿಮ್ಮನ್ನು ದೇವತೆ ಮಾಡಲು ಬಂದಿದ್ದೇನೆ. ತಂದೆ ತನ್ನ ಪರಿಚಯವನ್ನೂ ಕೊಡುತ್ತಾರೆ. ಅಂದಹಾಗೆ ದೃಷ್ಟಿಯಿಂದ ಸಂತೃಪ್ತಿಯೂ ಪಡಿಸುತ್ತಾರೆ. ಇದನ್ನು ಯಾರಿಗಾಗಿ ಹೇಳುತ್ತಾರೆ? ಒಬ್ಬ ಸದ್ಗುರುವಿಗಾಗಿ. ಆ ಗುರುಜನರಂತೂ ಸಾಕಷ್ಟು ಮಂದಿ ಇದ್ದಾರೆ. ಹಾಗೂ ಮಾತೆಯರು, ಅಬಲೆಯರು ಮುಗ್ಧರಾಗಿದ್ದಾರೆ. ನೀವೆಲ್ಲರೂ ಭೋಲಾನಾಥನ ಮಕ್ಕಳಾಗಿದ್ದೀರಿ. ಶಂಕರನಿಗಾಗಿ ಹೇಳುತ್ತಾರೆ, ಕಣ್ಣು ತೆರೆದ ವಿನಾಶವಾಯಿತು. ಇದೂ ಸಹ ಪಾಪವಾಗುತ್ತದೆ. ತಂದೆ ಎಂದಿಗೂ ಇಂತಹ ಕೆಲಸಕ್ಕಾಗಿ ನಿರ್ದೇಶನ ಕೊಡುವುದಿಲ್ಲ. ವಿನಾಶವಂತೂ ಬೇರೆ ಯಾವುದೋ ವಸ್ತುಗಳಿಂದ ಆಗುತ್ತದಲ್ಲವೇ? ತಂದೆ ಆ ರೀತಿ ನಿರ್ದೇಶನ ಕೊಡುವುದಿಲ್ಲ. ಇದನ್ನಂತೂ ಎಲ್ಲ ವಿಜ್ಞಾನದವರು ಹೊರತರುತ್ತಿರುತ್ತಾರೆ. ತಿಳಿಯುತ್ತಾರೆ, ನಾವು ನಮ್ಮ ಕುಲವನ್ನು ನಾವೇ ವಿನಾಶ ಮಾಡುತ್ತೇವೆ. ಅವರು ಕೂಡ ಬಂಧಿತರಾಗಿದ್ದಾರೆ. ಬಿಡಲು ಸಾಧ್ಯವಿಲ್ಲ. ಎಷ್ಟೊಂದು ಹೆಸರಾಗುತ್ತದೆ. ಮೂನ್ಗೆ ಹೋಗುತ್ತಾರೆ, ಆದರೆ ಲಾಭವೇನೂ ಇಲ್ಲ. ಮಧುರಾತಿ ಮಧುರ ಮಕ್ಕಳೇ, ನೀವು ಕೂಡ ತಂದೆಯೊಂದಿಗೆ ದೃಷ್ಟಿ ಬೆಳೆಸಿ, ಅಥವಾ ಹೇ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡು. ಆಗ ಸಂತೃಪ್ತ ಆಗುವೆ. ಬಾಬಾ ಹೇಳುತ್ತಾರೆ, ಯಾರು ನನ್ನನ್ನು ನೆನಪು ಮಾಡುತ್ತಾರೆ, ನನಗೋಸ್ಕರ ಸರ್ವಿಸ್ ಮಾಡುತ್ತಾರೆ, ನಾನೂ ಸಹ ಅವರನ್ನು ನೆನಪು ಮಾಡುತ್ತೇನೆ. ಆಗ ಅವರಿಗೆ ಬಲ ಸಿಗುತ್ತದೆ. ಇಲ್ಲಿ ನೀವೆಲ್ಲ ಯಾರು ದೃಷ್ಟಿಯಿಂದ ಸಂತೃಪ್ತರಾಗುತ್ತೀರೋ ಅವರೇ ರಾಜರಾಗುತ್ತೀರಿ. ಉಳಿದ ಸಂಘವನ್ನು ಬಿಟ್ಟು ಒಬ್ಬನ ಸಂಘವನ್ನು ಜೋಡಿಸುತ್ತೇವೆ ಎಂಬ ಗಾಯನವೂ ಇದೆ. ನಿರಾಕಾರ ಒಬ್ಬರಾಗಿದ್ದಾರೆ. ಆತ್ಮ ಸಹ ನಿರಾಕಾರ ಆಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಸ್ವಯಂ ನೀವು ಹೇ ಪತಿತ ಪಾವನ ಎಂದು ಹೇಳುತ್ತೀರಿ. ಇದನ್ನು ಯಾರಿಗೆ ಹೇಳಿದರು? ಬ್ರಹ್ಮನಿಗೋ, ವಿಷ್ಣುವಿಗೋ, ಶಂಕರನಿಗೋ? ಅಲ್ಲ, ಪತಿತ ಪಾವನನಂತೂ ಒಬ್ಬರಾಗಿದ್ದಾರೆ. ಅವರು ಸದಾ ಪಾವನರೇ ಆಗಿದ್ದಾರೆ. ಅವರನ್ನು ಸರ್ವಶಕ್ತಿವಂತ ಎನ್ನಲಾಗುತ್ತದೆ. ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಉಳಿದೆಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದಾರೆ. ಆ ಸನ್ಯಾಸಿ ಶಾಸ್ತ್ರ ಇತ್ಯಾದಿಯನ್ನು ಓದಿ ಬಿರುದು ತೆಗೆದುಕೊಳ್ಳುತ್ತಾರೆ. ತಂದೆಗಂತೂ ಮೊದಲೇ ಬಿರುದು ಸಿಕ್ಕಿದೆ. ಅವರೇನಾದರೂ ಓದಿ ತೆಗೆದುಕೊಳ್ಳಬೇಕಿದೆಯೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ಪರಂಜ್ಯೋತಿಯ ಮೇಲೆ ಬದುಕಿದ್ದು ಸಾಯುವಂತಹ ಪತಂಗ ಆಗಬೇಕು. ಕೇವಲ ಸುತ್ತಾಕುವವರಲ್ಲ. ಈಶ್ವರಿಯ ವಿದ್ಯೆಯನ್ನು ಧಾರಣೆ ಮಾಡಿಕೊಳ್ಳಲು ಬುದ್ಧಿಯನ್ನು ಸಂಪೂರ್ಣ ಪವಿತ್ರ ಮಾಡಿಕೊಳ್ಳಬೇಕು. 2. ಉಳಿದೆಲ್ಲ ಸಂಘವನ್ನು ಮುರಿದು ಒಬ್ಬ ತಂದೆಯ ಸಂಘದಲ್ಲಿರಬೇಕು. ಒಬ್ಬರ ನೆನಪಿನಿಂದ ಸ್ವಯಂವನ್ನು ಸಂತೃಪ್ತಿಪಡಿಸಿಕೊಳ್ಳಬೇಕು. ವರದಾನ: ಹೃದಯದ ಅನುಭೂತಿಯಿಂದ ಹೃದಯರಾಮನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ. ಹೃದಯದ ಅನುಭೂತಿಯಿಂದ ಹೃದಯರಾಮನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ. ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಲು ಸತ್ಯ ಹೃದಯದಿಂದ 2 ವಿಚಾರದ ಅನುಭೂತಿ ಬೇಕು. 1. ತನ್ನ ನಿಶ್ಶಕ್ತತೆಯ ಅನುಭೂತಿ. 2.
ಪರಿಸ್ಥಿತಿ ಅಥವಾ ವ್ಯಕ್ತಿ ಯಾರು ನಿಮಿತ್ತರಾಗುತ್ತಾರೆ, ಅವರ ಇಚ್ಛೆ ಅಥವಾ ಅವರ ಮನದ ಭಾವನೆಯ ಅನುಭೂತಿ. ಪರಿಸ್ಥಿತಿಗಳ ಪೇಪರ್ನ ಕಾರಣವನ್ನು ತಿಳಿದು ಸ್ವಯಂ ಪಾಸ್ ಆಗುವ ಶ್ರೇಷ್ಠ ಸ್ವರೂಪದ ಅನುಭೂತಿ ಇರಲಿ. ಸ್ವಸ್ಥಿತಿ ಶ್ರೇಷ್ಠವಾಗಿದೆ, ಪರಿಸ್ಥಿತಿ ಪೇಪರ್ ಆಗಿದೆ. ಈ ಅನುಭೂತಿ ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ. ಹಾಗೂ ಸತ್ಯ ಹೃದಯದಿಂದ ಅನುಭವ ಮಾಡಿದಾಗ ಹೃದಯರಾಮನ ಆಶೀರ್ವಾದ ಪ್ರಾಪ್ತವಾಗುತ್ತದೆ. ಸ್ಲೋಗನ್: ವಾರಸುದಾರರು ಯಾರೆಂದರೆ ಸದಾ ಸಿದ್ಧರಾಗಿ ಪ್ರತಿ ಕಾರ್ಯದಲ್ಲಿ ಅಪ್ಪಣೆ ಪ್ರಭುವೇ ಉಪಸ್ಥಿತನಿದ್ದೇನೆಂದು ಹೇಳುತ್ತಾರೆ. ವಾರಸುದಾರರು ಯಾರೆಂದರೆ ಸದಾ ಸಿದ್ಧರಾಗಿ ಪ್ರತಿ ಕಾರ್ಯದಲ್ಲಿ ಅಪ್ಪಣೆ ಪ್ರಭುವೇ ಉಪಸ್ಥಿತನಿದ್ದೇನೆಂದು ಹೇಳುತ್ತಾರೆ. ಓಂ ಶಾಂತಿ.